ನಿತಿನ್ ಅವರು ಆಯ್ಕೆ ಆಗಿದ್ದಕ್ಕೆ ಈ ಒಂದು ಅಂದ್ರೆ ಬಾಳ ಸಂಗಾತಿ ಅಂದಾಗ ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಅದೆಲ್ಲವನ್ನು ಮೀರಿ ನಿತಿನ್ ಅವರು ನನ್ನ ಜೀವನಕ್ಕೆ ನನ್ನ ದಾಂಪತ್ಯ ಜೀವನಕ್ಕೆ ಸರಿಯಾದ ಒಂದು ಜೋಡಿ ಅನ್ಸಿದೆ ಯಾಕೆ ಅಂತ. ಅವರ ಗುಣಗಳು ಆಬ್ವಿಯಸ್ಲಿ ಅಂದ್ರೆ ಮನುಷ್ಯನಿಗೆ ಫಸ್ಟ್ ಬರದೆ ಅವನ ವಿಚಾರಗಳನ್ನ ಮತ್ತೊಬ್ಬ ವ್ಯಕ್ತಿ ಹೇಗೆ ಗೌರವಿಸ್ತಾನೆ ಅನ್ನೋದು ಅದು ನಂಗೆ ಅವರಲ್ಲಿ ಬಹಳ ಇಷ್ಟ ಆಯ್ತು. ಸೊ ಇನ್ನೂ ಬಹಳಷ್ಟು ವಿಚಾರಗಳಿದೆ, ಹೇಳ್ತಾ ಹೋದ್ರೆ ದಿನ ಸಾಲಲ್ಲ. ಬಟ್ ಅವರಲ್ಲಿ ಬಹಳ ಎಲ್ಲ ವಿಚಾರಗಳು ಇಷ್ಟ ಅವರಲ್ಲಿ. ಅಂದ್ರೆ ಅವರ ಎಲ್ಲ ಸ್ವಭಾವ ಅಥವಾ ಅವರು ಮತ್ತೊಬ್ಬ ವ್ಯಕ್ತಿಯನ್ನ ಟ್ರೀಟ್ ಮಾಡೋ ರೀತಿ ಆಗ್ಲಿ, ಮತ್ತೊಬ್ಬರ ಭಾವನೆಗಳನ್ನ ಅವರು ರೆಸ್ಪೆಕ್ಟ್ ಮಾಡೋ ರೀತಿ ಆಗ್ಲಿ ಬಹಳ ಇಷ್ಟ ಆಯ್ತು. ಚಿಕ್ಕ ವಯಸ್ಸಿಂದ ಲವ್ ಇತ್ತ ಅಂತ ಹೇಗೆ? ನನಗೆ ಹೇಳಿದ್ನಲ್ಲ ಸರ್, ಅದು ಲವ್ ಫ್ರೆಂಡ್ಶಿಪ್ಪು ಅರ್ಥ ಆಗದೆ ಇರುವಂತ ವಯಸ್ಸದು, ಅಲ್ಲಿಂದ ಶುರುವಾಗಿರ್ತಕ್ಕಂಥದ್ದು. ಅದು ಹಾಗೆ ಹಾಗೆ ಬೆಳೀತಾ ಇವತ್ತಿನ ಈ ಹಂತಕ್ಕೆ ಬಂದು ನಿಂತಿದೆ. ಎಲ್ಲೋ ಒಂದ್ ಕಡೆ ರಂಗಭೂಮಿ ಕಲಿಕೆ ಮತ್ತೆ ಗುರುರಾಜ ರಾಜ್ ಅವರ ಒಂದು ಬಳಗದಲ್ಲಿ ಕಲಿತದ್ದು ಎಲ್ಲವೂ ಕೂಡ ಈ ತರದೊಂದು ಮಾದರಿ ಮದುವೆಗೆ ಮತ್ತೆ ಸುಹಾನ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಕಾರಣ ಆಗಿತ್ತು. ಹಾಗಂತ ಇಲ್ಲ, ಬಟ್ ಹೌದು ಅವರೆಲ್ಲರ ಒಂದು ಇದರಲ್ಲಿ ಅಂದ್ರೆ ರಂಗಭೂಮಿಗೆ ನಾನು ಹತ್ರ ಆದೆ ಅವರಿಂದ, ಅವ್ರ ಮುಖಾಂತರ. ಅಲ್ಲಿ ನಾನು ಓದೋದು ಸುಮಾರು ಬುಕ್ಗಳನ್ನು ಓದ್ತಿದ್ದೆ. ಅದರಿಂದೆಲ್ಲ ನನ್ನ ಫಸ್ಟಿಗಿರೋಂಥ ಒಂದು ಮೈಂಡ್ ಸೆಟ್ಟಿಗೂ ಈಗ ಮೈಂಡ್ ಸೆಟ್ಟಿಗೂ ತುಂಬ ವ್ಯತ್ಯಾಸ ಇದೆ. ಅದರಿಂದ ನಾನು ಇಷ್ಟು ವರ್ಷ ಅದನ್ನ ಪ್ರೀತಿನ ಇದನ್ನ ಕಾಪಾಡ್ಕೊ ಬಂದೆ ಅಂತ ನನಗನ್ನಿಸ್ತಿದೆ. ನಿಮ್ಮಿಬ್ಬರ ಮದುವೆ ಅಂತ ಬಂದಾಗ ಸಾಕಷ್ಟು ಕಾಮೆಂಟ್ಸ್ಗಳು ಬಂತು. ಆ ಕಾಮೆಂಟ್ಸ್ಗಳನ್ನ ಯಾವ ರೀತಿ ನೀವು ತಗೊಂಡ್ರಿ ಅಂತ? ನಾನು ನೋಡಿದಾಗ ನಮಗೆಲ್ಲ ಪಾಸಿಟಿವ್ ಕಾಮೆಂಟ್ಸ್ ಬಂದಿದೆ. ಎಲ್ಲರೂ ತುಂಬಾ ಬ್ಲೆಸ್ ಮಾಡಿದ್ದಾರೆ. ಇದುವರೆಗೂ ಕರ್ನಾಟಕ ಜನತೆ ನನ್ನ ಶೋ ಶುರುವಾದಾಗ್ಲಿಂದ ಆಗ್ಲಿ, ಸರಿಗಮಪದಿಂದ ಆಗ್ಲಿ ಇಲ್ಲಿನವರೆಗೂ ತುಂಬಾ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ದಾರೆ. ಇನ್ನು ಮುಂದೆ ಕೂಡ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನನ್ಗೆ ಜೊತೆಗೆ ನನ್ನ ನಿತಿನ್ಗೂ ತೋರಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ. ಸಂಗೀತದ ಜರ್ನಿ ನೆಕ್ಸ್ಟ್ ಸಿನಿಮಾ ಕಡೆಗೆ ಏನಾದ್ರು ಪ್ಲಾನ್ಸ್ ಇದೆಯಾ? ಏನಾದ್ರು ಸಾಂಗ್ಸ್ ಆಡ್ತಾ ಇದ್ರೆ ಅವಕಾಶಗಳು ಬಂದಾಗ ಖಂಡಿತವಾಗ್ಲೂ ಹೋಗ್ತಾ ಇದ್ದೀನಿ. ಹಾಗಂತ ಈಗ ಮದುವೆ ಆಯ್ತು ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲಿ ಏನೋ ಚೇಂಜ್ ಆಗತ್ತೆ ಆ ತರದೇನೂ ಇಲ್ಲ. ಮುಂಚೆ ಹೇಗಿತ್ತು ಕಾರ್ಯಕ್ರಮಗಳು ಮತ್ತೆ ರೆಕಾರ್ಡಿಂಗ್ಸ್, ಇನ್ನು ಮುಂದೆ ಕೂಡ ಹಾಗೆ ಇರುತ್ತೆ. ನಿಮ್ಮ ಸಾಥ್ ಅವರ ಗಾಯನದ ಕಡೆಗೆ ಅವ್ರು ಈಗ ಹೇಗಿದ್ದಾರೋ ಮುಂದೂ ಹಾಗೆ ಇರಲಿ ಅಂತ. ಅವ್ರು ಹಾಡು ಹೇಳೋದು ನನಗೂ ಖುಷಿ ಇದೆ. ಆದ್ರಿಂದ ನಾನು ಅದಕ್ಕೆ ಯಾವುದೇ ಅಡ್ಡಿ ಇದು ಮಾಡೋದಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ಇರಲಿ ಅಷ್ಟೇ ನಾನು ಹೇಳಿ. ಪ್ರೊಫೆಷನ್ ಸದ್ಯಕ್ಕೆ ಇರೋ ನಾನು ಈಗ ರಂಗಭೂಮಿ ವರ್ಕ್ ಮಾಡ್ತಿದ್ದೆ. ಆದರೆ ಈಗ 2 ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ಆ್ಯಕ್ಟಿವ್ ಮಾಡ್ತಾ ಇದ್ದೀನಿ. ಅದು ನಡೀತಾ ಇದೆ, ಇನ್ನು ಪ್ರೊಸೆಸಿಂಗಲ್ಲಿ ಇದೆ, ಅಷ್ಟೇ ನಡೀತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಸುಹಾನ ಮತ್ತೆ ನಿತಿನ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.